ಅವ್ರ ತಾಯಿಗೆ ಹುಷಾರಿಲ್ದಿದ್ ಕಾರಣ ಅರ್ಜೆಂಟ್ ಆಗಿ ಊರಿಗೆ ಹೋದ. ನೀನ್ ಹೇಳಿದ ಮಾತೇನಾದ್ರೂ ಅವ್ನು ಕೇಳಿದ್ದಿದ್ರೆ ಇಷ್ಟೊತ್ಗೆ ನಿನಗೇನ್ ಮಾಡ್ತಿದ್ನೋ ಏನೋ. ಏನ್ರಪ್ಪ ಇದು? ಒಬ್ಬೊಬ್ರು ಒಂದೊಂಥರ ಬೆದರಿಕೆ ಆಗ್ತಾ ಇದಾರೆ. ಆಯ್ತು, ನೀವ್ ಹೇಳ್ದಾಗೆ ಪುಷ್ಪಕ್ ಒಳ್ಳೆ ಹುಡುಗನೇ ಆಗಿದ್ದಿದ್ರೆ ಮೈನನ್ನ ಹೆಣ್ ಕೇಳಕ್ಕೆ ಅಂತ ಊರಿಗೆ ಯಾಕೆ ಬರ್ತಾ ಇದ್ದ? ಮುತ್ತಣ್ಣ ನನ್ನ ಮಗಳನ್ನ ಪುಷ್ಪಕ್ಕೆ ಕೊಡ್ತೀನಿ ಅಂತ ಯಾಕೆ ಹೇಳ್ತಾ ಇದ್ರು? ಆಗ ಧ್ರುವ ಮೈನ ಲವ್ ಮಾಡ್ತಿದ್ದ ವಿಷಯ ಪುಷ್ಪಕ್ ಸರ್ ಗೊತ್ತಿರ್ಲಿ. ಸುಮ್ನಿರಮ್ಮ, ಎಲ್ರು ಒಂದೊಂದ್ ಕತೆ ಕಟ್ಕ ಕೂತಿದ್ದಾರೆ. ಆಗ್ಲಕಾಯಿ ಬೇವಿನಕಾಯಿ ಸಾಕ್ಷಿ ಅನ್ನೋ ಹಾಗೆ ಸುಮ್ನಿರೋ. ರೀ, ನಾನ್ ಹೇಳ್ತೀನಿ ಕೇಳ್ರಿ. ವಿಷಯ ಆಗಿರೋದಿಷ್ಟೇ. ಪುಷ್ಪಕ್ ಹತ್ರ ಆಸ್ತಿ, ಅಂತಸ್ತು, ಕಾರು, ಬಂಗ್ಲೆ ಜೋರಾಗಿದೆ. ಏನಾದ್ರೂ ಮಾಡಿ ಮೈನನ್ನ ಮದುವೆ ಮಾಡ್ಕೊಟ್ರೆ ಚೆನ್ನಾಗಿರ್ತಾಳೆ ಅಂತ ಇಡೀ ಕುಟುಂಬದವರೆಲ್ಲರೂ ಸೇರ್ಕೊಂಡು ಪ್ಲಾನ್ ಮಾಡಿದ್ದಾರೆ. ಆದ್ರೆ ಇವರಿಬ್ರದ್ದು ಫಿಕ್ಸ್ ಆಗೋಕ್ಕಿಂತ ಮುಂಚೆ ಈ ಮೈನಾ ಆ ಧ್ರುವ ಪ್ರೀತಿ ಮಾಡಕ್ ಶುರು ಮಾಡಿದ್ದಾರೆ. ಆ ಪ್ರೀತಿ ಮುಂದುವರೆದ ಭಾಗನೇ ಮೈನನ್ ಹೊಟ್ಟೆಲ್ ಬೆಳೀತಿರೋ ಮಗು. ಈ ವಿಷಯ ಆ ಪುಷ್ಪಕ್ ಗೊತ್ತಿಲ್ಲ. ಮದುವೆ ಮಂಟಪಕ್ಕೆ ಏನಾದ್ರೂ ಬಂದಿದ್ರೆ ವಿಷಯ ಗೊತ್ತಾಗಿರೋದು. ಇವರಾದ್ರೂ ರಾಧನ್ ಮದುವೆನ ಬೇಗ ಮಾಡಿ ಮುಗಿಸ್ಬಿಡೋಣ, ಆಮೇಲೆ ಹೆಂಗಾದ್ರೂ ಮಾಡಿ ಪುಷ್ಪಕ್ನ ಮದುವೆ ಆದ್ರೆ ಸರಿ ಹೋಗುತ್ತೆ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಅದಕ್ಕಿಂತ ಮುಂಚೆ ನನ್ನ ಕೈಲಿ ಬಂದು ತಗ್ಲಾಕೊಂಡ್ರು. ಇಷ್ಟೇ ಅಲ್ವಾ? ಆಹಾ ಅಪ್ಪ, ದೊಡ್ಡ ಮನುಷ್ಯ ಕಣಯ್ಯ ನೀನು. ಅದ್ಯಾವ ಜನ್ಮದ ವೈರಿ ಅಯ್ಯ ನನಗ್ ನೀನು. ನನ್ ಕೂಸು ನೀನು ಮದುವೆ ಆಗಲ್ಲ ಅಂತ ಹೇಳಿದ್ದೇ ತಡ. ಅದೇನ್ ಹಾಗೇನಪ್ಪ, ಅದೇನು ವೈರತ್ವ ಕಣಯ್ಯ. ಸಾಧಿಸ್ಕೊಂಡೇ ಬಂದ್ಬಿಟ್ಟಲ್ಲ ಇಲ್ಲಿವರೆಗೂ. ಅಪ್ಪ, ನನ್ ಕೂಸು ಯಾವುದೋ ವಿಷಗಳಿಗೆಲಿ ಅದೇನಾತೋ ಗೊತ್ತಿಲ್ಲ. ಹಂಗಂತ ಹೇಳಿ ಅವಳ ಈ ಕೆಟ್ಟ ಗಳಿಗೆನ ನೀವು ಬಾಯಿ ಬಂದಂಗ್ ಮಾತಾಡ್ತಾ ಇದ್ದೀರಾ? ತಿರ್ಚಿ ಅದನ್ನೇ ಹೇಳ್ತಾ ಇದ್ದೀರಾ? ನಿನ್ ಕೈ ಮುಗಿತೀನಿ ಕಣಪ್ಪ. ಸಾಕು ಮಾಡಪ್ಪ ಇದನ್ನೆಲ್ಲ. ಆ ದೇವ್ರ ಖಂಡಿತ ನಿಮ್ಗೆ ಒಳ್ಳೇದ್ ಮಾಡಕ್ಕಿಲ್ಲ. ಏನ್ ಮುತ್ತಣ್ಣ, ಮಾಡ್ದವ್ರ ಪಾಪ ಆಡ್ದವ್ರ ಬಾಯೇನೋ ಹಾಗೆ. ಏನೋ ನಾನೇ ಎಲ್ಲ ಪ್ಲಾನ್ ಮಾಡಿ ಇದನ್ ಮಾಡಿರೋ ತರ ಹೇಳ್ತಾ ಇದ್ದೀರಲ್ಲ. ನನಗೂ ಇದಕ್ಕೂ ಸಂಬಂಧ ಇಲ್ಲ ಮುತ್ತಣ್ಣ. ಇದಕ್ಕೆಲ್ಲ ಕಾರಣ ನಿನ್ನ ಮಗಳು ಮೈನಾ ಅಷ್ಟೇ. ಹಳೆ ವಿಷಯ ಈಗೆಲ್ಲ ಬೇಡ ಮುತ್ತಣ್ಣ. ನಾನು ಇವ್ರ ಮನೆಗೆ ಹೆಣ್ ಕೇಳಕ್ ಹೋಗಿದ್ದೆ. ಇವರು ನನಗೆ ಹೆಣ್ ಕೊಡಲ್ಲ ಅಂತ ಹೇಳಿದ್ರು. ಹೆಣ್ ಕೊಡಲ್ಲ ಅನ್ನೋದಕ್ಕೂ ಒಂದು ಕಾರಣ ಇದೆ. ಇವ್ರ ಮಗಳ ಅಂದ ಚಂದಕ್ಕೆ ಈ ಕೃಷ್ಣನ್ಗಿಂತ ಇನ್ಯಾರೋ ಶ್ರೀಮಂತ ತಗೊಳಕಂತಾನೆ ಅಂತ ಈ ಮುತ್ತಣ್ಣನಿಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ನನಗೆ ಹೆಣ್ ಕೊಡಲ್ಲ ಅಂತ ಹೇಳಿದ್ರು. ಈಗ ನನಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ನೋಡಿ. ಈ ಕಡೆ ಪ್ರೀತಿಸ್ತವನೂ ಇಲ್ಲ, ಆ ಕಡೆ ಆಸೆ ಪಟ್ಟವನೂ ಇಲ್ಲ. ಹಾಗಿದ್ರೆ ಈ ಗರ್ಭ ದುಡ್ಡಿಗೋಸ್ಕರ ತುಂಬಾ ಕಡೆ ಸೃಷ್ಟಿಯಾಗಿರೋದು ಅಂತ. ನನ್ನ ಮಕ್ಕಳ ಸುಮ್ಕಿರ್ಲ ಸದ್ದ ಮೊದ್ಲು ಪಂಚಾಯತಿ ಗಡ್ಡೆಗೆ ಗೌರವ ಕೊಡೋದ್ ಕಲ್ತ್ಕೊಳ್ಳೆ. ಸಿದ್ಧ, ಪಂಚಾಯತಿ ಗಡ್ಡೆಯಲ್ಲಿ 108 ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆಗೆ ಉತ್ತರ ಕೊಡೋದು ನಿನ್ ಧರ್ಮ. ಸುಮ್ಕೆ ಎಗರಾಡ್ಬೇಡ ನೀನು. ಸರಿ ಮಾತಾಡಕ್ ಹೇಳ್ರಿ. ಮಾತಾಡಕ್ಕೆ ಬಂದಿರೋದು. ಮಾತಾಡೋದ್ರೆ ಬಾಯಿ ಮನೆ ಮಾತಾಡೋದ? ಯಾರ ಬಗ್ಗೆ ಏನ್ ಮಾತಾಡ್ತಾ ಇದ್ದೀರಾ? ನೀನ್ ಹೇಗೆ ಕೈ ಎತ್ತಲೆ? ಸುಮ್ಮನೆ ನಿಂತ್ಕೊಳ್ಳ, ಕಂಡಿದೀವಿ. ನೀನು ಸುಮ್ನಿರಪ್ಪ. ಬಾಯಿ ಇದೆ ಅಂತ ಬಾಯಿಗೆ ಬಂದಾಗ ಮಾತಾಡಿದ್ರೆ ಸುಮ್ನೆ ಇರಲ್ಲ ನೋಡಿ. ಸುಮ್ನಿರಿ